Hello friends, I am N.R. Rajmohan, Assistant Professor, Department of Commerce, GFCC Dangre. Today I explain about the chapter time series. Uh, Time series is nothing but gathering the information and recording at a successive interval of time. ಇಲ್ಲಿ ಸಕ್ಸಸ್ಸಿವ್ ಇಂಟರ್ವಲ್ ಆಫ್ ಟೈಮ್ ಅಂದರೆ ಇಟ್ ಮೇ ಬಿ ಪರ್ ಇಯರ್, ವರ್ಷಕ್ಕೊಂದ್ಸಲ ಆಗಿರ್ಬೋದು ಅಥವಾ ಮಂತ್ಲಿ ಆಗಿರ್ಬೋದು ಅಥವಾ ಡೈಲಿ ಆಗಿರ್ಬೋದು. ಸೊ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎನಿ ಪ್ರೊಡಕ್ಷನ್, ಸೇಲ್ಸ್, ಪ್ರಾಫಿಟ್ ಎಕ್ಸೆಟ್ರಾ can be recorded at a successive interval of time. This is about meaning of time series. Now, uses of time series. So, first important use is now we understand the past behavior of the production or sales anything, and it is very useful for prediction in the future also. So, on the basis of past behavior, you can estimate or predict in the future. And next one is for planning future operations. Next year ಅಥವಾ ನೆಕ್ಸ್ಟ್ 5 ಇಯರ್ಸ್ಗೆ ಎಷ್ಟು ಪ್ರೊಡಕ್ಷನ್ ಇರಬೇಕು, ಪ್ರಾಫಿಟ್ ಎಷ್ಟು ಮಾಡಬೇಕು ಅನ್ನೋದನ್ನು ಸೊ ವಿ ಎಸ್ಟಿಮೇಟ್ ಬೇಸ್ಡ್ ಆನ್ ದ ಟೆಕ್ನಿಕ್ ಆಫ್ ಟೈಮ್ ಸೀರೀಸ್. ಇನ್ ದ ಸೇಮ್ ಮ್ಯಾನರ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಕಂಪೇರ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್. ಎಕ್ಸ್ಪೆಕ್ಟೆಡ್ ಎಷ್ಟು ಇರಬೇಕಿತ್ತು, ಇಟ್ ಮೇ ಬಿ ಲೈಕ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಆರ್ ಪ್ರಾಫಿಟ್, ಆ್ಯಕ್ಚುಯಲ್ ಎಷ್ಟಾಗಿದೆ. So what are the variations? We can find out the variations and taking appropriate actions. In the same manner, it also helps for comparative study of a different time series of any event. It may be a business or the economic event, anything for the matter. So these are the important uses. ಈಗ ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್ ಇದು 5 ಮಾರ್ಕ್ಸ್ಗೆ ಬರೋ ಚಾನ್ಸ್ ಇರುತ್ತೆ. ಇಟ್ ಮೇ ಯೂಸಸ್ ಆಗಲಿ ಅಥವಾ ಕಾಂಪೊನೆಂಟ್ ಆಗಲಿ ಶಾರ್ಟ್ ಟೈಪ್ ಕ್ವಶನ್ಸ್ಗೆ, ಥಿಯರಿ ಕ್ವಶನ್ಸ್ಗೆ ಭಾಳ ಅನುಕೂಲ ಆಗುತ್ತೆ ಇದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಅಂದರೆ ಈ ವೇರಿಯೇಷನ್ಸ್ ಇರುತ್ತಲ್ಲ, ಇನ್ಫಾರ್ಮೇಷನ್ ವೇರಿಯೇಷನ್ಸು ಚೇಂಜಸ್ಗೆ ಕಾರಣ ಏನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ವೇರಿಯೇಷನ್ಸ್. ಸೊ ಒಂದು ಸೆಕ್ಯುಲರ್ ಟ್ರೆಂಡು, ಇನ್ನೊಂದು ಸೀಸನಲ್ ವೇರಿಯೇಷನ್ಸು, ಸೈಕ್ಲಿಕಲ್ ವೇರಿಯೇಷನ್ಸ್ ಆ್ಯಂಡ್ ಇರೆಗ್ಯುಲರ್ ವೇರಿಯೇಷನ್ಸ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್. 2 ಮಾರ್ಕ್ಸ್ ಆದರೆ ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. For 5 marks, you have to explain all the 4 components. Secular trend ಅಂದರೆ ಫಾರ್ ಲಾಂಗ್ ಪೀರಿಯಡಲ್ಲಿ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಹಿಯರ್ ಗಿವನ್, ಎಸ್ಪೆಷಲಿ ದ ಸೇಲ್ ಆಫ್ 4-wheeler ಇನ್ ಅವರ್ ಕಂಟ್ರಿ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ದ ಡೆತ್ ರೇಟ್ ಹ್ಯಾಸ್ ಬಿನ್ ಡಿಕ್ರೀಸಿಂಗ್ ಇನ್ ಅವರ್ ಕಂಟ್ರಿ. ಸೊ ದಿಸ್ ಇಸ್ ಅಬೌಟ್ ಟ್ರೆಂಡ್. ಸೊ ಸೆಕೆಂಡ್ ಒನ್ ಇಸ್ ಸೀಸನಲ್ ವೇರಿಯೇಷನ್ಸ್. ಸೀಸನಲ್ ವೇರಿಯೇಷನ್ಸ್ ಅಂದರೆ ಈಗ ವಿತಿನ್ ಎ ಪೀರಿಯಡ್ ಆಫ್ 12 months ಅಥವಾ 1 year ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ. ಎಕ್ಸಾಂಪಲ್ ಇದೆ ನೋಡಿ, ಕ್ಲೈಮ್ಯಾಟಿಕಲ್ ಕಂಡೀಷನ್ ಚೇಂಜ್ ಆದಂಗೆಲ್ಲ ಕ್ಲಾತ್ಸ್ ಯಾವ ರೀತಿ ಪ್ರಿಫರ್ ಮಾಡ್ತಾರೆ, ವೆದರ್ ಕಂಡೀಷನ್ನು, ಕಸ್ಟಮ್ಸು, ಟ್ರೆಡಿಷನ್ಸು ಬಂದಾಗ ಯಾವ ರೀತಿ ವೇರಿಯೇಷನ್ ಆಗುತ್ತೆ. ಯಾವುದೇ ಒಂದು ಫೆಸ್ಟಿವಲ್ ಬಂದಾಗ ದರ್ ಇಸ್ ಅ ಗುಡ್ ಡಿಮಾಂಡ್ ಫಾರ್ ಸ್ವೀಟ್ಸ್ ಆ್ಯಂಡ್ ಕ್ಲಾತ್ಸ್. ಅದೇ ರೀತಿ ಸ್ಕೂಲ್ಸು, ಕಾಲೇಜ್ ಓಪನ್ ಆದಾಗ ಡಿಮಾಂಡ್ ಫಾರ್ ಸ್ಟೇಷನರಿ ಲೈಕ್ ನೋಟ್ಬುಕ್ಕು, ಎಕ್ಸಸೈಸಸ್ಸು ಇದೆಲ್ಲ. ಸೊ ದೀಸ್ ಆರ್ ಲೈಕ್ ಸೀಸನಲ್ ವೇರಿಯೇಷನ್ಸ್. Cyclical variations ಅಂದರೆ there are 2 important cycles in any business activity. One is a depression and a boom. ಏನಾಗುತ್ತೆ, ಬೂಮ್ ಪೀರಿಯಡಲ್ಲಿ ದ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್, ಆಟೋಮೆಟಿಕಲಿ ಪ್ರಾಫಿಟ್ ಇಸ್ ಆಲ್ಸೋ ಹೈ. ಡಿಪ್ರೆಷನ್ ಅಂದರೆ ದ ಪ್ರೈಸಸ್ ಆರ್ ವೆರಿ ಲೋ, ಪರ್ಚೇಸಿಂಗ್ ಪವರ್ ಆಫ್ ಪೀಪಲ್ ಇಸ್ ವೆರಿ ಲೋ, ಇನ್ ದ ಸೇಮ್ ಮ್ಯಾನರ್ ಪ್ರಾಫಿಟ್ ಇಸ್ ಆಲ್ಸೋ ಲೆಸ್. ಸೊ ಇಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿತೀವಿ. ಇರ್ರೆಗ್ಯುಲರ್ ವೇರಿಯೇಷನ್ಸಲ್ಲಿ ದೆರ್ ಇಸ್ ನೋ ಡೆಫಿನೆಟ್ ಪ್ಯಾಟ್ರನ್. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಸರ್ಟನ್ ಇವೆಂಟ್ಸ್ ಲೈಕ್ ಫ್ಲಡ್, ಅರ್ಥ್ಕ್ವೇಕು ಈ ಥರ ವೇರಿಯೇಷನ್ಸ್ ಆಗುತ್ತೆ. ಪ್ರೊಡಕ್ಷನ್, ಸೇಲ್ಸ್ ಆರ್ ಎನಿ ಪರ್ಟಿಕ್ಯುಲರ್ ಈವೆಂಟ್. ಸೊ ಇವೆಲ್ಲ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ನಾವು ವಿ ಕಮ್ ಟು ಮೆಥಡ್ಸ್ ಆಫ್ ಮೆಜರಿಂಗ್ ಟ್ರೆಂಡ್. ಇಲ್ಲಿ 4 ಮೆಥಡ್ ಇದೆ. ಏನು, ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್, ಸೆಮಿ ಆವರೇಜ್ ಮೆಥಡ್, ದ ಮೂವಿಂಗ್ ಆವರೇಜ್ ಮೆಥಡ್, ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಸೊ ಇದರಲ್ಲಿ ನಿಮಗೆ 3 ಮತ್ತು 4, ದ ಮೂವಿಂಗ್ ಆವರೇಜ್ ಮೆಥಡು, ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ಸೆಮಿ ಆವರೇಜ್ ಮೆಥಡು ಭಾಳ ರೇರಾಗಿ ಕೇಳೋ ಚಾನ್ಸ್ ಇರುತ್ತೆ. ಸೊ ಲಾಸ್ಟ್ 3 and 4 ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಎಕ್ಸ್ಪ್ಲೇನ್ ಅಬೌಟ್ ಮೆಥಡ್ ಆಫ್ ಮೂವಿಂಗ್ ಆವ್ರೇಜಸ್. ಇಲ್ಲಿ ಆವ್ರೇಜ್ ತೊಗೋತೀವಲ್ಲ, 3 ವರ್ಷಕ್ಕೆ ತೊಗೋಬೋದು ಅಥವಾ 5 years ಆರ್ 7 years, 4, 6, 8 years. ಆ್ಯಡ್ ಇಯರ್ಸ್ಗಳು ತೊಗೋತೀವಿ ಆರ ಈವನ್ ಇಯರ್ಸ್ ತೊಗೋತೀವಿ. ಸೊ ಹಿಯರ್ ಸಿ ದಟ್ ಫಸ್ಟ್ ಪ್ರಾಬ್ಲಮ್ ಇಸ್ ದೇರ್, ಪ್ರಾಬ್ಲಮ್ ಆನ್ 3 yearly ಮೂವಿಂಗ್ ಆವ್ರೇಜ್. ನೋಡಿ ಭಾಳ ಸಿಂಪಲ್ ಇದು. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರಿಪೇರ್ ಅ ಟೇಬಲ್. ಇಲ್ಲಿ ಪ್ರಾಬ್ಲಮ್ ಎರಡು ಕಾಲಮ್ ಕೊಟ್ಟಿರ್ತಾರೆ, ಒಂದು ಇಯರ್ ಕಾಲಮು, ಇನ್ನೊಂದು ನಂಬರ್ ಆಫ್ ಸ್ಟೂಡೆಂಟ್ಸ್.
ಸೊ ಯು ಹ್ಯಾವ್ ಟು ಪ್ರಿಪೇರ್ 2 ಕಾಲಮ್ಸ್. ಯಾವುದು? ಒಂದು 3 ಇಯರ್ಲಿ ಮೂವಿಂಗ್ ಟೋಟಲ್ ಅಂತ ಒಂದು ಕಾಲಮ್ ಮಾಡ್ಕೋಬೇಕು, ಇನ್ನೊಂದು 3 ಇಯರ್ಲಿ ಮೂವಿಂಗ್ ಆವ್ರೇಜಸ್ ಅಂತ. 3 ಇಯರ್ಲಿ ಮೂವಿಂಗ್ ಟೋಟಲ್ ಅಂದರೆ ಫಸ್ಟು 3 ವ್ಯಾಲ್ಯೂನ ಟೋಟಲ್ ಮಾಡೋದು. ಮಿಡ್ಲ್ ಇಯರಲ್ಲಿ ನೋಡಿ 2001, 2002, 2003 ಟೋಟಲ್ ತೊಗೊಂಡು ದ ಟೋಟಲ್ ಅಮೌಂಟ್ ಶುಡ್ ಬಿ ರಿಟರ್ನ್ ಅಗೇನ್ಸ್ಟ್ ದ ಮಿಡ್ಲ್ ಇಯರ್. ಮಿಡ್ಲ್ ಇಯರ್ ಯಾವುದು? 2002. ಅದೇ ರೀತಿ ನೆಕ್ಸ್ಟು 2001 ಬಿಡಿ, 2002, 2003, 2004 ಈ ಮೂರನ್ನು ಆ್ಯಡ್ ಮಾಡಿ ದ ಟೋಟಲ್ ಶುಡ್ ಬಿ ರಿಟರ್ನ್ ಅಗೇನ್ಸ್ಟ್ ದ 2003. ಈ ರೀತಿ ನೀವು 3 ವರ್ಷದ್ದೆಲ್ಲ ಬರಿತಾ ಹೋಗಬೇಕು. 3 ವರ್ಷದ ಟೋಟಲ್ ಆ್ಯಡ್ ಮಾಡಿ ಮಿಡ್ಲಲ್ಲಿ ಬರಿತಾ ಹೋಗೋದು. ಹಾಗಾದಾಗ ಏನಾಗುತ್ತೆ, ಫಸ್ಟ್ ಇಯರು ಲಾಸ್ಟ್ ಇಯರು ದೇರ್ ಇಸ್ ನೋ ಟೋಟಲ್, ಬರೋದೇ ಇಲ್ಲ, ಅಲ್ಲಿ ಒಂದು ಇದಾಕಿ ಐಫೋನ್ ಹಾಕಿ. ಅದೇ ರೀತಿ ಇಲ್ಲಿ 3 ಇಯರ್ ನೆಕ್ಸ್ಟ್ ಕಾಲಮ್ ಮಾಡಿ 3 ಇಯರ್ಲಿ ಮೂವಿಂಗ್ ಆವ್ರೇಜಸ್ಸು. ಏನಿಲ್ಲ, ಇದು ಟೋಟ್ಲ್ ಇದೆಯಲ್ಲ ಡಿವೈಡ್ ಬೈ 3. ಈ 2093 ಡಿವೈಡ್ ಬೈ 3 ಮಾಡಿದಾಗ ಎಷ್ಟು ಬರುತ್ತೆ? 697.67. ಇದನ್ನು ರೌಂಡ್ ಅಪ್ ಮಾಡ್ಬೋದು, ಇಲ್ಲ ಅಂದರೆ ಫ್ರ್ಯಾಕ್ಷನ್ ಇಡ್ಬೋದು. ಸೊ ಇವೆಲ್ಲ ಟೋಟಲ್ನ ಡಿವೈಡ್ ಬೈ 3 ಮಾಡೋದು. ಇಲ್ಲೂ ಅಷ್ಟೇ, ಫಸ್ಟ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಬರೋದೇ ಇಲ್ಲ, ಯಾಕೆಂದರೆ ಟೋಟಲ್ ಇಲ್ವಲ್ಲ, ಬರೋಲ್ಲ. ಸೊ ದಿಸ್ ಇಸ್ ವೆರಿ ಸಿಂಪಲ್. 3 ಇಯರ್ಲಿ ಮೂವಿಂಗ್ ಟೋಟಲ್ ಮಾಡೋದು, 3 ಇಯರ್ಲಿ ಮೂವಿಂಗ್ ಆವ್ರೇಜಸ್ ಮಾಡೋದು. ಒಂದು ವೇಳೆ ಗ್ರಾಫ್ ಕೇಳಿದರೆ ನೋಡಿ, 0 to x ಆಕ್ಸಿಸಲ್ಲಿ ಯು ಹ್ಯಾವ್ ಟು ರೈಟ್ ಆಲ್ ದ ಇಯರ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. 0 to y ಇದೆಯಲ್ಲ, ಈಗ ಗಿವನ್ ವ್ಯಾಲ್ಯೂಸ್ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆಯಲ್ಲ, ಇದರಲ್ಲಿ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಆ 2 ವ್ಯಾಲ್ಯೂ ಮೇಲೆ ಇದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಮಿನಿಮಮ್ ಎಷ್ಟಿದೆ? 680 ಇದೆ. ಸೊ 680 ಇಸ್ ಎ ಮಿನಿಮಮ್. ಮ್ಯಾಕ್ಸಿಮಮ್ 730 ತನಕ ಹೋಗಿದೆ. ದ ಸ್ಕೇಲ್ ಈಸ್ ಬೇಸ್ಡ್ ಆನ್ ದ ಶೀಟ್ ಸ್ಪೇಸು, ಆಮೇಲೆ ನಿಮ್ಮ ಕನ್ವೀನಿಯನ್ಸ್ ನೋಡಿಕೊಂಡು. ಇಲ್ಲಿ ನೋಡಿ, ನಾನು 680 to 690, 690 to 700 ಈ ಥರ 10 ಡಿಫ್ರೆನ್ಸ್ ನೋಡಿ. 10 ಸ್ಟೂಡೆಂಟ್ಸ್ ಇಸ್ ದ ಡಿಫ್ರೆನ್ಸು. ಇಲ್ಲಿ ಒಂದು ಜಿಗ್ಲಾಗ್ ಲೈನ್ ತೋರಿಸಿ ನೋಡಿ, ಈ ಥರ ತೋರಿಸಿದ್ರೆ ಅರ್ಥ ಏನು? ಡೈರೆಕ್ಟ್ಲಿ ವಿ ಹ್ಯಾವ್ ಟೇಕನ್ 0 to 680. ದೇರ್ಫೋರ್ ಟು ಅವಾಯ್ಡ್ ದ ಸ್ಪೇಸ್ ವಿ ಕ್ಯಾನ್ ಯೂಸ್ ಟೆಕ್ನಿಕ್ ಆಫ್ ಜಿಗ್ಜಾಗ್. ಈ ಥರ ನೀವು ತೋರಿಸ್ಬೋದು. ಇಲ್ಲಿ ಗ್ರಾಫಿಗೆ ಸಂಬಂಧಪಟ್ಟಂಗೆ ನೋಡಿ, ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ, ಇದನ್ನೆಲ್ಲ ತೋರಿಸ್ಬೇಕು. 2001ನಲ್ಲಿ 7, 2001ನಲ್ಲಿ ಎಷ್ಟಿತ್ತು? 705, 2002ನಲ್ಲಿ 685. ಇದನ್ನೆಲ್ಲ ಇಲ್ಲಿ ಏನು ಕೊಟ್ಟರೆ ಇದನ್ನೆಲ್ಲ ಫಸ್ಟ್ ತೋರಿಸ್ಬೇಕು. ಅದಕ್ಕೇನಂತೀವಿ? ಆ್ಯಕ್ಚುಯಲ್ ಡೇಟಾ ಅಂತ ಕರಿತೀವಿ. ಇದಾದಮೇಲೆ ಈ ಟೋಟಲ್ ನಾವು ತೋರಿಸ್ಬಾರ್ದು. ವಿ ಹ್ಯಾವ್ ಟು ಶೋ ಓನ್ಲಿ ದ 3 ಇಯರ್ಲಿ ಮೂವಿಂಗ್ ಆವ್ರೇಜಸ್. ಆವ್ರೇಜಸ್ ಇದೆಯಲ್ಲ, ಇದನ್ನು ರೌಂಡ್ ಅಪ್ ಮಾಡಿ 697, 698. ಯಾವ ವರ್ಷ ಅದು? ಸ್ಟಾರ್ಟ್ ಆಗೋದೆ ನಮಗೆ ಎಲ್ಲಿಂದ? 2000 ನೋಡಿ, 2002 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 2002ನಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ. ಫಸ್ಟ್ ಇಯರು ಲಾಸ್ಟ್ ಇಯರು ಯಾವುದು ಅಲ್ಲಿ ತೋರಿಸೋ ಅವಶ್ಯಕತೆ ವ್ಯಾಲ್ಯೂನೂ ಬರೋದಿಲ್ಲ. 2002 ಇಂದ ಲಾಸ್ಟ್ 2009 ತನಕ ಈ ಆವ್ರೇಜ್ ಇದಾವಲ್ಲ, ಇದನ್ನೆಲ್ಲ ಅಲ್ಲಿ ತೋರಿಸೋದು. ಸೊ ಆಮೇಲೆ ಎಲ್ಲ ಪಾಯಿಂಟ್ನ ಅದು ಕನೆಕ್ಟ್ ಮಾಡಿ ಯು ಹ್ಯಾವ್ ಟು ಶೋ ದ ಟ್ರೆಂಡ್ ಲೈನ್. ಈ ಥರ ಆ್ಯಕ್ಚುಯಲ್ ಡೇಟಾ ಟ್ರೆಂಡ್ ಲೈನ್ ಅಂತ ಬರೀಬೇಕು. ಹೆಡ್ಡಿಂಗ್ ಇರಬೇಕು, ಗ್ರಾಫಿಗೆ ಹೆಡ್ಡಿಂಗು. ಸ್ಕೇಲ್ ಯು ಮಸ್ಟ್ ಶೋ ಸ್ಕೇಲ್. ಎಕ್ಸ್ ಆ್ಯಕ್ಸಿಸ್ ಅಂದರೆ ಎಷ್ಟು, ವೈ ಆ್ಯಕ್ಸಿಸ್ ಅಂದರೆ ಎಷ್ಟು. ಸೊ ಇದೆಲ್ಲ ನೀವು ಕ್ಲಿಯರಾಗಿ ಇಯರ್ಸು, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಬರೆದ್ರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಪ್ರೊವೈಡೆಡ್ ಈಗ ಕ್ವಶನ್ ಇದ್ದರೆ. ಕೆಲವೊಂದ್ಸಲ 5 ಮಾರ್ಕ್ಸ್ ಏನು ಮಾಡ್ತಾರೆ, ಓನ್ಲಿ 3 ಇಯರ್ಲಿ ಮೂವಿಂಗ್ ಆವ್ರೇಜ್ ಕೇಳಿದಾಗ ಓನ್ಲಿ ಯು ಹ್ಯಾವ್ ಟು ಪ್ರಿಪೇರ್ ದ ಟೇಬಲ್. ಶೋ ದ ಗ್ರಾಫ್ ಅಂತ ಕೇಳಿದಾಗ ಈ ಗ್ರಾಫ್ವರೆಗೂ ತೋರಿಸ್ಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ದ 3 ಇಯರ್ಲಿ ಮೂವಿಂಗ್. ಅದೇ ರೀತಿ ನೋಡಿ 5 ಇಯರ್ಲಿ ಇದೆ. ಅದೇ ಪ್ಯಾಟ್ರನ್ ನಾವು ಅಪ್ಲೈ ಮಾಡ್ತೀವಿ. 5 ಇಯರ್ಸಲ್ಲಿ 2 ಕಾಲಮ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ನಾವೇನು ಮಾಡ್ತೀವಿ, 5 ಇಯರ್ಲಿ ಮೂವಿಂಗ್ ಟೋಟಲ್ ತೊಗೋತೀವಿ. 5 ಇಯರ್ಲಿ ಮೂವಿಂಗ್ ಟೋಟಲ್ ತೊಗೊಂಡಾಗ ಫಸ್ಟು 2 ಇಯರ್ಸು ಲಾಸ್ಟು 2 ಇಯರ್ಸು ಯಾವೂ ಟೋಟಲ್ ಬರೋದಿಲ್ಲ. ನೋಡಿ 5 ಇಯರ್ಸ್ ಟೋಟಲ್ ಶುಡ್ ಬಿ ರಿಟರ್ನ್ ಅಗೇನ್ಸ್ಟ್ 2003. ಆಮೇಲೆ ಅದು ಮಿಡ್ಲ್ ಇಯರ್ ಆಗುತ್ತೆ. ನೆಕ್ಸ್ಟು ಒಂದು ವ್ಯಾಲ್ಯೂ ಬಿಡಿ, 5 ಇಯರ್ಸ್ ತೊಗೊಳ್ಳಿ, ಟೋಟಲ್ನ 2004ಅಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟು 5 ಇಯರ್ಸ್ ತೊಗೊಂಡು ಮಿಡ್ಲ್ ಇಯರ್ 2005 ಮಿಡ್ಲ್ ಇಯರ್ ಆಗುತ್ತೆ. ನೀವು ಸ್ವಲ್ಪ ವೆರಿಫೈ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಕಾಲಮ್ ಇದೆಲ್ಲ ವೆರಿ ಸಿಂಪಲ್. 5 ಇಯರ್ಲಿ ಮೂವಿಂಗ್ ಆವ್ರೇಜ್ ಅಂದರೆ ದೀಸ್ ಟೋಟಲ್ಸ್ ಆರ್ ಡಿವೈಡೆಡ್ ಬೈ 5. ವೆರಿ ಸಿಂಪಲ್. ಸೊ ಇಲ್ಲಿ ಒಂದು ವೇಳೆ ಗ್ರಾಫ್ ವರ್ಕ್ ತೋರಿಸಿದ್ರೆ ಸೇಮ್ ಇದೇ ರೀತಿ ನಾವು ಗ್ರಾಫ್ ವರ್ಕ್ 0 to ಎಕ್ಸ್ ಆಕ್ಸಿಸ್ ಅಂದರೆ ಏನು, 0 to y, ಹೆಡ್ಡಿಂಗು, ಇಲ್ಲೇನು ಗಿವನ್ ವ್ಯಾಲ್ಯೂಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ತೋರಿಸ್ಬೇಕು. ಅದೇ ಸೇಮ್ ಪ್ರಾಬ್ಲಮ್ನ ವರ್ಕೌಟ್ ಮಾಡಿದ್ದೀನಿ, ಬಟ್ ಇಲ್ಲಿ 5 ಇಯರ್ಲಿ ಇದೆ. ಆಮೇಲೆ ಮೂವಿಂಗ್ ಆವ್ರೇಜ್ ಟೋಟಲ್ ಶುಡ್ ನಾಟ್ ಬಿ ಶೋನ್ ಇನ್ ದ ಗ್ರಾಫ್, ಓನ್ಲಿ ಗಿವನ್ ವ್ಯಾಲ್ಯೂಸ್ ಆ್ಯಂಡ್ ದ ಆವ್ರೇಜಸ್. ಸೊ ದಿಸ್ ಈಸ್ ಅಬೌಟ್ ದ 5 ಇಯರ್. ಆಮೇಲೆ ನೋಡಿ 7 ಇಯರ್, ಅದೇ ಪ್ಯಾಟ್ರನ್ನೇ. 7 ಇಯರ್ಲಿ ಏನಾಗುತ್ತೆ, ಇಲ್ಲಿ ಫಸ್ಟು 3 ಇಯರ್ಸು ಲಾಸ್ಟ್ 3 ಇಯರ್ಸ್ ಬರೋದಿಲ್ಲ. ಯಾಕೆಂದರೆ 7 ಇಯರಲ್ಲಿ ಮಿಡ್ಲ್ ಇಯರ್ ಯಾವುದಾಗುತ್ತೆ? ಸೊ ಮಿಡ್ಲ್ ಇಯರ್ ಈಸ್ 3 ವರ್ಷ ಬಿಟ್ಟ ಮೇಲೆ 2008. 7 ಇಯರ್ಸ್ ಟೋಟಲ್ ತೊಗೊಂಡು ದ ಟೋಟಲ್ ಶುಡ್ ಬಿ ರಿಟರ್ನ್ ಅಗೇನ್ಸ್ಟ್ 2008. ನೆಕ್ಸ್ಟ್ ಒಂದು ವ್ಯಾಲ್ಯೂ ಬಿಡಿ, ನೆಕ್ಸ್ಟ್ 7 ಇಯರ್ಸ್ ತೊಗೊಳ್ಳಿ, 2009 ವಿರುದ್ಧ ಬರೀದೆ ಅದನ್ನು.
ಈ ಥರ ಮಾಡಿದಾಗ ಫಸ್ಟ್ 3 ಇಯರ್ಸು ಲಾಸ್ಟ್ 3 ಇಯರ್ಸು ವ್ಯಾಲ್ಯೂ ಬರೋದಿಲ್ಲ. ಆಫ್ಟರ್ ಪ್ರಿಪೇರಿಂಗ್ ದಿಸ್ ಕಾಲಮ್ ನಾವು ಪ್ರಿಪೇರ್ ದ 7 ಇಯರ್ಲಿ ಮೂವಿಂಗ್ ಆವರೇಜಸ್. ವೆರಿ ಸಿಂಪಲ್. ಈ 126 ಡಿವೈಡ್ ಬೈ 7 ಯು ಗೆಟ್ 18. 139 ಡಿವೈಡ್ ಬೈ 7 ಈ ಥರ ಬರುತ್ತೆ ವ್ಯಾಲ್ಯೂಸ್. ದೀಸ್ ಆರ್ ಕಾಲ್ಡ್ ಆವರೇಜಸ್. ಇಲ್ಲೂ ಅಷ್ಟೇ ನಿಮಗೆ ಗ್ರಾಫ್ ಕೇಳಿದರೆ ಸೇಮ್ ಪ್ಯಾಟ್ರನ್. ಆ್ಯಕ್ಚುಯಲ್ ಡೇಟಾ ತೋರಿಸ್ಬೇಕು ಮತ್ತು 7 ಇಯರ್ಲಿ ಮೂವಿಂಗ್ ಆವರೇಜಸ್. ಇದು ಸ್ವಲ್ಪ ಆಲ್ಮೋಸ್ಟ್ ಸ್ಟ್ರೈಟ್ ಆಗುತ್ತೆ. ಗಿವನ್ ವ್ಯಾಲ್ಯೂಸು ಕರ್ವ್ ಥರ ಬರುತ್ತೆ. ಹೆಡ್ಡಿಂಗು ಇದು ಸ್ಕೇಲು ಇದೆಲ್ಲ ಡೀಟೇಲಾಗಿ ಬರೀಬೇಕಾಗುತ್ತೆ. ಇದು ಮೂವಿಂಗ್ ಆವರೇಜ್ ಭಾಳ ಸಿಂಪಲ್ ಆಗಿದೆ ನೋಡಿ. ಈಗ ಟೋಟಲ್ ನಂಬರ್ ಆಫ್ ಇಯರ್ಸು ಕೆಲವೊಂದು ಸಲ ಈ ಥರ ಕೊಡ್ತಾರೆ. ಏನು 4 ಇಯರ್ಲಿ ಕೇಳಿದಾಗ 4 ಇಯರ್ಲಿ ಕೇಳಿದಾಗ ನಿಮಗೆ ಒಂದು ಪಾಯಿಂಟ್ ನೆನ್ಪಿಡ್ಕೊಳ್ಳಿ. ಇದು ನೋಡಿ, ಫಸ್ಟ್ 4 ಇಯರ್ಸ್ನ ನೀವು ಟೋಟಲ್ ಮಾಡ್ತೀರಿ. ಯಾವ ವರ್ಷದ ವಿರುದ್ಧ ಬರೀಬೇಕು ಅದನ್ನು, ಅದು ಕನ್ಫ್ಯೂಷನ್ ಆಗುತ್ತೆ. ಅವಾಗ ಏನು ಮಾಡಬೇಕು ನೋಡಿ, 4 ಇಯರ್ಸ್ಲಿ ಮೂವಿಂಗ್ ಆವರೇಜ್ ಟೋಟಲ್ ತೊಗೊಂಡು ಈ 2003 2004 ಮಧ್ಯೆ ಬರೀಬೇಕು ಟೋಟಲ್ನ. ನೆಕ್ಸ್ಟ್ 4 ಇಯರ್ಸ್ನ 2004-5 ಮಧ್ಯೆ ಬರೀಬೇಕು. ಯಾಕೆಂದರೆ 4 ಇಯರ್ಸಲ್ಲಿ ಮಿಡ್ಲ್ ಇಯರ್ ವಿ ಕೆನಾಟ್ ಡಿಟರ್ಮೈನ್ ಮಿಡ್ಲ್ ಇಯರ್. ದೇರ್ ಫಾರ್ ಪ್ಲೇಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸ್ಪೇಸು ದೂರ ತೊಗೊಂಡು ಫಸ್ಟ್ 4 ಇಯರ್ಸ್ನ 2003 2004 ಮಧ್ಯೆ ಬರೀಬೇಕು ಅಮೌಂಟ್ನ, ಅದು ವ್ಯಾಲ್ಯೂನ. ಅದೇ ರೀತಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಕಾಲ್ ನೋಡಿ, ಇಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ ಬರುತ್ತೆ 4 ಇಯರ್ಸ್ ಬಂದಾಗ. ಇಲ್ಲಿ 2 ಇಯರ್ಲಿ ಅಂದರೆ ಈ 4 ಇಯರ್ಲಿ ಮೂವಿಂಗ್ ಟೋಟಲ್ ಇದೆಯಲ್ಲ, ಇದು 2 ವರ್ಷದ್ದು ಟೋಟಲ್ ತೊಗೊಂಡು ಟೋಟಲ್ನ ಎಲ್ಲಿ ಬರೀತೀರಿ, ಈ 2004 ಅಗೇನ್ಸ್ಟ್ 2004 ಯು ಹ್ಯಾವ್ ಟು ರೈಟ್ ದ ಟೋಟಲ್. ನೆಕ್ಸ್ಟ್ ಅಷ್ಟೇ ಈ 2217 ಆ್ಯಂಡ್ 223 ಟೋಟಲ್ ಎಲ್ಲಿ ಬರೀತೀರಿ, 2005 ವಿರುದ್ಧ ಬರೀತೀರಿ. ಅಂದರೆ ಯಾಕೆ ಈ ಥರ ಮಾಡ್ತೀವಿ ಅಂದರೆ, ವೆನ್ ಯು ಶೋ ಇನ್ ದ ಗ್ರಾಫ್ ಯಾವ ವರ್ಷದ ವಿರುದ್ಧ ಅದನ್ನು ಬರೀಬೇಕು ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ. ಫಸ್ಟು 4 ಇಯರ್ಲಿ ಮೂವಿಂಗ್ ಆವರೇಜಸ್ಸು, ಪ್ಲೇಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 2 ಇಯರ್ಲಿ ತೊಗೊಂಡಾಗ ಫಸ್ಟ್ ವ್ಯಾಲ್ಯೂ ಈಸ್ ರಿಟರ್ನ್ ಎಗೇನ್ಸ್ಟ್ 2004, ಸೆಕೆಂಡ್ ವ್ಯಾಲ್ಯೂ ಎಗೇನ್ಸ್ಟ್ 2000. ಇದು ಕರೆಕ್ಟಾಗಿ ಬಂದಿರಬೇಕು. ಆಮೇಲೆ ಇದು ನೋಡಿ, 4 ಇಯರ್ಲಿ ಮೂವಿಂಗ್ ಆವರೇಜಸ್ ಯಾವ ರೀತಿ ಅಂದರೆ, ದೀಸ್ 2 ಇಯರ್ಲಿ ಮೂವಿಂಗ್ ಟೋಟಲ್ ಇದೆಯಲ್ಲ, ದೀಸ್ ಆರ್ ಡಿವೈಡೆಡ್ ಬೈ 8. ಅಂದರೆ ಇಲ್ಲಿ 4 ಇಯರ್ಸ್ ಟೋಟಲ್ ಇದೆ ಇಂಟು 2 ಇಯರ್ಸ್ ಟೋಟಲ್, 4 ಇಂಟು 2 8ಇಂದ ಡಿವೈಡ್ ಮಾಡಬೇಕಾಗುತ್ತೆ. 4 + 2 ಅಂತಲ್ಲ, ಅದು 4 ಇಂಟು 2 8ಇಂದ ಡಿವೈಡ್ ಮಾಡಬೇಕು. ಆವಾಗ ಇವೆಲ್ಲ ಏನಾಗುತ್ತೆ, 4 ಇಯರ್ಲಿ ಮೂವಿಂಗ್ ಆವರೇಜ್. ಸೊ ಈ ಥರ 4 ಇಯರು ಈ ಥರ ಕೊಟ್ಟಾಗ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಗ್ರಾಫ್ ವರ್ಕ್ ಇದೆಯಲ್ಲ, ಅದು ಸೇಮ್, ಅಲ್ಲೇನು ಡಿಫ್ರೆನ್ಸ್ ಆಗೋಲ್ಲ. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಒಂದು ವೇಳೆ 6 ಇಯರ್ಸ್ ಕೇಳಿದಾಗ ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ ನಾನು. 6 ಇಯರ್ಲಿ ಮೂವಿಂಗ್ ಆವರೇಜಸ್ ಮೆಥಡ್ ಬಂದಾಗ ಫಸ್ಟು ಏನು ಮಾಡಬೇಕು, 6 ಇಯರ್ಲಿ ಮೂವಿಂಗ್ ಟೋಟಲ್ ತೊಗೊಳ್ಳಿ. ಮತ್ತು ಇನ್ನೊಂದು ಕಾಲಮ್ ಏನು, 2 ಇಯರ್ಲಿ ಮೂವಿಂಗ್ ಟೋಟಲ್ ತೊಗೊಳ್ಳಿ. ಅದು ಸೆಂಟ್ರಲ್ ಯಾರು ಬರೀಬೇಕು ಅಂತ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಆಮೇಲೆ ಈ 2 ಇಯರ್ಲಿ ಮೂವಿಂಗ್ ಟೋಟಲ್ ಇದೆಯಲ್ಲ, ದೀಸ್ ಆರ್ ಡಿವೈಡೆಡ್ ಬೈ 12. ಅಂದರೆ 6 ಇಯರ್ ಇಂಟು 2 ಇಯರ್. ಸೊ ದ 2 ಇಯರ್ ಮೂವಿಂಗ್ ಟೋಟಲ್ ಶುಡ್ ಬಿ ಡಿವೈಡೆಡ್ ಬೈ 12. ಇದು 6 ಇಯರ್ಸ್ ಬಂದಾಗ. ಸೊ 4 ಇಯರ್ಸ್, 6 ಇಯರ್ಸ್, ಇಟ್ ಮೇ ಬಿ 3 ಇಯರ್ಸ್, 5 ಇಯರ್ಸ್, 7 ಇಯರ್ಸ್, 8 ಇಯರ್ಸ್ ಕೊಡೋ ಚಾನ್ಸ್ ಇರಲ್ಲ. 8 ಇಯರ್ಸ್ ಕೊಟ್ಟರೆ ಅದೇ ಥರನೇ ಪ್ಯಾಟರ್ನ್ ಫಾಲೋ ಮಾಡಬೇಕು ನೋಡಿ. ಇದೆಲ್ಲ ಮೂವಿಂಗ್ ಆವರೇಜಲ್ಲಿ ಬರುತ್ತೆ. ಇದು ಫಸ್ಟ್ ಪಾರ್ಟ್ ಆಫ್ ಟೈಮ್ ಸೀರೀಸ್. ಸೆಕೆಂಡ್ ಪಾರ್ಟ್ ಆಫ್ ಟೈಮ್ ಸೀರೀಸ್ ಇಸ್ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಥಡ್. ಇಟ್ ಮೇ ಬಿ ಫಾರ್ 10 ಮಾರ್ಕ್ಸ್. ಸಾಮಾನ್ಯವಾಗಿ ಇದನ್ನು 10 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ, ಅಥವಾ ಸ್ಮಾಲ್ ಪ್ರಾಬ್ಲಮು 5 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಪ್ರಾಬಬ್ಲಿ ಫಾರ್ 10 ಮಾರ್ಕ್ಸ್. ಇಲ್ಲಿ ಮೀನಿಂಗ್ ಎಲ್ಲ ಕೊಟ್ಟಿದ್ದೀನಿ, ಈಕ್ವೇಷನ್ ಇದೆ ಇಲ್ಲಿ. ದ ಇಂಪಾರ್ಟೆಂಟ್ ಈಕ್ವೇಷನ್ ಇದು ಬರ್ತೀವಿ ನೋಡಿ, ವೈ ಸಿ ಅಂದರೆ ಸಿ ಅಂದರೆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ, ವೈ ಅಂದರೆ ಗಿವನ್ ವ್ಯಾಲ್ಯೂ. ವೈ ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಎಕ್ಸ್ ಅಂತ. ನೀವು ಫಸ್ಟು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈ ಸಬ್ ಫಾರ್ಮುಲಾ ಇದೆ. ಎ ಈಕ್ವಲ್ಸ್ ಸಿಗ್ಮಾ ವೈ ಡಿವೈಡ್ ಬೈ ಎನ್. ಸಿಗ್ಮಾ ವೈ ಅಂದರೆ ಟೋಟಲ್ ಆಫ್ 5 ಕಾಲಮ್, ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಅಥವಾ ನಂಬರ್ ಆಫ್ ಐಟಮ್ಸ್ ಅಂತ. ಆಮೇಲೆ ಬಿ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ಇವೆಲ್ಲ ಈ 3 ಫಾರ್ಮುಲಾ. ಒಂದು ವೈ ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಎಕ್ಸ್. ನೆಕ್ಸ್ಟ್ ಎ ಈಕ್ವಲ್ಸ್ ಸಿಗ್ಮಾ ವೈ ಡಿವೈಡ್ ಬೈ ಎನ್. ಬಿ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಈಗ ಒಂದು ಪ್ರಾಬ್ಲಮ್ ನೋಡಿ, ಆಡ್ ಇಯರ್ಸ್ ನೋಡಿ. ಈಗ ಈ ಪ್ರಾಬ್ಲಮಲ್ಲಿ 2 ಥರ ಟೈಪ್ ಇದೆ. 2 ಥರ ತಿಳ್ಕೊಂಬಿಟ್ರೆ ಇಟ್ಸ್ ವೆರಿ ಈಸಿ. ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಆಡ್ ಇಯರ್ಸ್ ಅಂದರೆ ಏನು, ಇಲ್ಲಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಇದೆಯಲ್ಲ, ಎಷ್ಟು ವರ್ಷ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ. 2012ಇಂದ 12, 13, 14, 15, 16, 17, 18. ಸೊ ಎಷ್ಟು ವರ್ಷ ಆಯಿತು, 3, 4, 5, 6, 7 ಇಯರ್ಸ್ ಇದೆ. ಸೊ ಇಟ್ ಮೇ ಬಿ 5 ಇಯರ್ಸು, 7 ಇಯರ್ಸು, 9 ಇಯರ್ಸ್. ಇದಕ್ಕೇನಂತೀವಿ, ಆಡ್ ನಂಬರ್ ಆಫ್ ಇಯರ್ಸ್ ಅಂತ ಕರಿತೀವಿ. ಈ ಥರ ಇದ್ದಾಗ ನಾವು ಪ್ರಾಬ್ಲಮ್ನ ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಇಲ್ಲಿ ನೋಡಿ. ಈ ಪ್ರಾಬ್ಲಮ್ನ
ಪ್ರಾಬ್ಲಮ್ ಕೊಟ್ಟಿರೋದು ಎಷ್ಟು, 2 ಕಾಲಮು, ಒಂದು ಇಯರು, ಇನ್ನೊಂದು ಪ್ರೊಡಕ್ಷನ್ನು. ನಾವು ಇಷ್ಟು ಕಾಲಮ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಎಕ್ಸ್ ಕಾಲಮ್. ಎಕ್ಸ್ ಕಾಲಮ್ ಯಾವ ರೀತಿ ಅಂದರೆ ವೆರಿ ಸಿಂಪಲ್. ಈ 7 ಇಯರ್ಸಲ್ಲಿ ಮಿಡ್ಲ್ ಇಯರ್ ಯಾವುದಾಗುತ್ತೆ, 2015, ಇಲ್ಲಿ 0 ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲ್ಲ -1, -2, -3, 0 ಕೆಳಗೆ +1, +2, +3. ಸೊ ಮಿಡ್ಲ್ ಇಯರ್ ನಾವು 0 ಅಂತ ತಗೋತೀವಿ. ದ ಪರ್ಪಸ್ ಬಿಹೈಂಡ್ ದ್ಯಾಟ್, ಈ ಮೈನಸ್ ವ್ಯಾಲ್ಯೂ ಟೋಟಲ್ ಮಾಡಿ ಈ ಪ್ಲಸ್ ವ್ಯಾಲ್ಯೂ ಟೋಟಲ್ ಮಾಡಿದಾಗ ಇಟ್ ಶುಡ್ ಬಿ ಈಕ್ವಲ್ ಟು 0. ಸಿಗ್ಮಾ ಎಕ್ಸ್ ಮಸ್ಟ್ ಬಿ 0. ಅದಕ್ಕೆ ನಾವು ಇದಕ್ಕೆ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಕರೆಯೋದು. ದ ವ್ಯಾಲ್ಯೂ ವಿಲ್ ಬಿ ಆಲ್ಮೋಸ್ಟ್ 0, ಲೀಸ್ಟ್ ಅಂತ ಕರಿತೀವಿ. ಆಯಿತಾ. ಇದಾದ ನಂತರ ಎಕ್ಸ್ ವೈ ಕಾಲಮ್. ಎಕ್ಸ್ ವೈ ಅಂದರೆ ಇಲ್ಲಿ ವೈ ಕೊಟ್ಟಿದ್ದಾರೆ. 80 × -3 -240, 90 × -2 180 ಈ ಥರ ನಾವು ಎಕ್ಸ್ ವೈ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇದನ್ನು ಇದು ಮಾಡೋದು. ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕಾಲಮ್ ಇದೆ, ಇದೆಲ್ಲ ಸ್ಕ್ವೇರ್ ಮಾಡ್ತಾ ಹೋಗೋದು. -3 × -3 9 ಈ ಥರ. ನೋಡಿ, ಇಲ್ಲಿ ಟ್ರೆಂಡ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬಿಫೋರ್ ದಟ್ ನೀವು ಇದನ್ನು ಎ ಮತ್ತು ಬಿನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನಿದೆ ಮೇನ್ ಈಕ್ವೇಷನ್, y c = a + bx ಅಂತಿದೆ. ಸೊ a = ಸಿಗ್ಮಾ y / n. ನೋಡಿ, ಸಿಗ್ಮಾ y ಅಂದರೆ ಈ 630 ಇದೆಯಲ್ಲ, 630 / n ಅಂದರೆ ನಂಬರ್ ಆಫ್ ಇಯರ್ಸ್, 7 90 ಬಂತು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ a. ಇನ್ ದ ಸೇಮ್ ಮ್ಯಾನರ್ ಬಿ ಅಂದರೆ ಸಿಗ್ಮಾ xy / ಸಿಗ್ಮಾ x². ಸಿಗ್ಮಾ xy ಇಲ್ಲಿದೆ ಎಷ್ಟು, 56 ಇದೆ. ಆಮೇಲೆ x² ಎಷ್ಟಿದೆ, 28 ಇದೆ. ಸೊ ವ್ಯಾಲ್ಯೂ ಎಷ್ಟು ಬಂತು, 2. ಈ ಎರಡು ವ್ಯಾಲ್ಯೂನ ನಾವು ಈಕ್ವೇಷನ್ಗೆ ಅಪ್ಲೈ ಮಾಡ್ತೀವಿ. y c = 90 + 2x. ಸೊ ದಿಸ್ ಇಸ್ ದ ಮೇನ್ ಈಕ್ವೇಷನ್. ಈಗ ಟ್ರೆಂಡ್ ವ್ಯಾಲ್ಯೂ ನೋಡಿ, ಟ್ರೆಂಡ್ ವ್ಯಾಲ್ಯೂಗೆ ಫಸ್ಟ್ ಇಯರ್ಗೆ ಇಲ್ಲೇನಿದೆ, 2012 ಎಕ್ಸ್ ವ್ಯಾಲ್ಯೂ ಎಷ್ಟು, -3. ಸೊ ಇಲ್ಲಿ -3 ಹಾಕೋತೀವಿ. ಅಂದರೆ y c = 90 + 2 × -3. ನೋಡಿ, 2 × -3 ಏನಾಯಿತು, -6 ಆಯಿತು. ಆಮೇಲೆ ಪ್ಲಸ್ ಇಂಟು ಮೈನಸ್ ಆಯಿತು. ಸೊ 90 - 6 = 84. ಅದೇ ರೀತಿ ಸೆಕೆಂಡ್ ಇಯರ್ ಬಂದಾಗ ಎಕ್ಸ್ ವ್ಯಾಲ್ಯೂ -2 ಇದೆ. ಹಾಗಾಗಿ y c = 90 + 2 × -2. 2 × -2 -4. ಆಮೇಲೆ -4 ಇಂಟು ಪ್ಲಸ್ ಮೈನಸ್ ಬರುತ್ತೆ. 90 - 4 86. ಈ ಥರ ಇಲ್ಲಿ ಟ್ರೆಂಡ್ ವ್ಯಾಲ್ಯೂನೆಲ್ಲ ಕಂಡಿಬೇಕು. ಬೇಕಾದ್ರೆ ಇದನ್ನು ನೀವು ವರ್ಕಿಂಗ್ ನೋಟ್ನ ಬೇರೆ ಕಡೆ ತೋರಿಸಿ ಈ ಫೈನಲ್ ವ್ಯಾಲ್ಯೂ ಮಾತ್ರ ಈ ಕಾಲಮ್ ತೋರಿಸ್ಬೋದು. y c ಅಂತ ಬರೋದು 84 86 80. ನೋಡಿ, ಇಲ್ಲಿ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಹೋಗಿದೆ. 84 ಇದ್ದು 86 88 90. ಡಿಫ್ರೆನ್ಸ್ ಎಷ್ಟಿದೆ, ಎಲ್ಲ ಕಡೆ ಡಿಫ್ರೆನ್ಸ್ 2 ಇದೆ. y ಇಸ್ ದ ಡಿಫ್ರೆನ್ಸ್ 2. ಇಲ್ಲಿ ನೋಡಿ ವ್ಯಾಲ್ಯೂ ಇಲ್ಲಿ ಬಿ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಅಲ್ಲೇ ಅದೇ ರೇಷದಲ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇವೆಲ್ಲ ಏನಂತೀವಿ, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ, ಮತ್ತು ನಥಿಂಗ್ ಬಟ್ ಟ್ರೆಂಡ್ ವ್ಯಾಲ್ಯೂ ಅಂತ ಕರಿತೀವಿ. ಇದಾದ ನಂತರ ಗ್ರಾಫ್ ವರ್ಕ್ ಈಸ್ ಸೇಮ್. ನೀವು ಮೂವಿಂಗ್ ಅವರೇಜ್ ಯಾವ ರೀತಿ ಮಾಡಿದ್ರೆ ಅದೇ ರೀತಿ 0 to x 0 to y. ಇಲ್ಲಿ ಈ 0 to y ಇದೆಯಲ್ಲ, ದಿಸ್ ಈಸ್ ಬೇಸ್ಡ್ ಆನ್ ದ ಗಿವನ್ ವ್ಯಾಲ್ಯೂ. ಇಲ್ಲಿ ಮಿನಿಮಮ್ ಎಷ್ಟಿದೆ, ಮಿನಿಮಮ್ 80 ಇದೆ, ಮ್ಯಾಕ್ಸಿಮಮ್ಮು 99 ಇದೆ. ಸೊ 80ಇಂದ 99 ತನಕ ಕವರ್ ಆಗೋ ಥರ ನೀವು ಇದು ಮಾಡ್ಕೋಬೇಕು, 98 ಅಥವಾ 99. ಸೊ ಫಸ್ಟು ಈ y ವ್ಯಾಲ್ಯೂ ತೋರಿಸಿ, ಆನಂತರ ಈ ಟ್ರೆಂಡ್ ವ್ಯಾಲ್ಯೂಸ್ 84 86 ಇದೆಲ್ಲ. ನೀವು ಆ್ಯಕ್ಚುಯಲ್ ವ್ಯಾಲ್ಯೂಸು ಈ ಥರ ಕರ್ವ್ ಥರ ಬರುತ್ತೆ, ಯು ಕ್ಯಾನ್ ಯೂಸ್ ದ ಸ್ಕೇಲ್. ಆದರೆ ಟ್ರೆಂಡ್ ವ್ಯಾಲ್ಯೂಸ್ ಇದೆಯಲ್ಲ, ಅದು ಸ್ಟ್ರೈಟ್ ಲೈನ್. ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕರಿತೀವಿ. ಇದೆಲ್ಲ ಸ್ವಲ್ಪ ವೇರಿಯೇಷನ್ ಆದರೆ ನಿಮ್ಮದು ಸ್ವಲ್ಪ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅಂತ ಅರ್ಥ. ಸೊ ಇಫ್ ಯು ಯೂಸ್ ದ ಗ್ರಾಫ್ ಶೀಟ್ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಯು ಕ್ಯಾನ್ ಫಿಕ್ಸ್ ಸ್ಟ್ರೈಟ್ ಲೈನ್. ಆಮೇಲೆ ಇದೆಲ್ಲ ಡೀಟೇಲ್ಸ್ ಬರಬೇಕು, ಹೆಡ್ಡಿಂಗು, ಸ್ಕೇಲು, 0 to x ಅಂದರೆ ಏನು, 0 to y ಅಂದರೆ ಏನು, ಇದೆಲ್ಲ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸಿಂಪಲ್ ಪ್ರಾಬ್ಲಮ್. ಆಮೇಲೆ ನೋಡಿ, ಇಲ್ಲಿ ಕೆಲವೊಂದು ಸಲ ಸಬ್ ಕ್ವಶನ್ ಕೇಳ್ತಾರೆ. ಸಬ್ ಕ್ವಶನ್ ಕೇಳಿದರೆ ಮಾತ್ರ ನೀವು ವರ್ಕೌಟ್ ಮಾಡಬೇಕು. ಇಲ್ಲೇನಿದೆ ನೋಡಿ, ಅಪ್ಲೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಟು ಅಬ್ಟೈನ್ ದ ಟ್ರೆಂಡ್ ವ್ಯಾಲ್ಯೂ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆ್ಯಂಡ್ ಶೋ ದಟ್ ಸಿಗ್ಮಾ y - yc = 0 ಅಂತ ನೀವು ಪ್ರೂವ್ ಮಾಡಬೇಕು ಅಂತ ಒಂದು ಸಬ್ ಕ್ವಶನ್ ಇದೆ. ಅದೇ ರೀತಿ ಆಲ್ಸೋ ಪ್ರಿಡಿಕ್ಟ್ ದ ಸೇಲ್ಸ್ ಫಾರ್ ದ ಇಯರ್ 2021. 2021ಗೆ ಸೇಲ್ಸ್ನ ಪ್ರಿಡಿಕ್ಟ್ ಮಾಡಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸಬ್ ಕ್ವಶನ್. ಈ ಥರ ಇದ್ದಾಗ ನೋಡಿ, ಫಸ್ಟ್ ನೀವೇನು ಮಾಡ್ತೀರಿ, ಇಯರ್ ಕಾಲಮು ಕೊಟ್ಟಿರೋದು, ಸೇಲ್ಸ್ ಕೊಟ್ಟಿದ್ದಾರೆ, ಇವೆಲ್ಲ ಕಾಲಮ್ ನೀವು ಪ್ರಿಪೇರ್ ಮಾಡ್ಕೋಬೇಕು. ಎಕ್ಸ್ ಕಾಲಮ್ ಯಾವ ರೀತಿ ಮಾಡ್ತೀರಿ ನೋಡಿ, ಇಲ್ಲಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, 5 ಇಯರ್ಸ್ ಇದೆ. ಸೊ ಮಿಡ್ಲ್ ಇಯರ್ ಇಸ್ 2016, ಇಟ್ ಈಸ್ ಟೇಕನ್ ಅಸ್ 0. ಆಮೇಲೆ -1 -2 ಕೆಳಗಡೆ ಎಲ್ಲ +1 +2. ಇದನ್ನು ಸ್ಕ್ವೇರ್ ಮಾಡ್ತೀರಿ. ಇಲ್ಲಿ ಕಾಲಮ್ ಒಂದು ಅದ್ಲಿ ಬದಲಿ ಆಗ್ಬೋದು. ಫಸ್ಟ್ XY ತೊಗೋಬೋದು ಅಥವಾ S² ಯಾವ್ದಾರ ಮಾಡ್ಕೊಳ್ಳಿ. ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ.
ಸ್ಕ್ವೇರ್ ಮಾಡಿದಾಗ ಈ ಥರ ಬರುತ್ತೆ. ಎಕ್ಸ್ ವೈ ಅಂದರೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ನೋಡಿ, ಪ್ರಾಬ್ಲಮಲ್ಲಿ ಎರಡನೇ ಕಾಲಮು ಅಲ್ಲಿ ವೈ ಅಂತ ಕೊಟ್ಟಿರೋದಿಲ್ಲ. ಯು ಹ್ಯಾವ್ ಟು ಡಿನೋಟ್ ಇಟ್ ಆ್ಯಸ್ ವೈ. ಆಲ್ವೇಸ್ ಇಟ್ ಇಸ್ ವೈ ಓನ್ಲಿ. ಆಗ ಎಕ್ಸ್ ವೈ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಈ ಟ್ರೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸೊ ದ ಮೇನ್ ಈಕ್ವೇಷನ್ ಈಸ್ ವೈ ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಎಕ್ಸ್, ಎ ಈಕ್ವಲ್ಸ್ ಸಿಗ್ಮಾ ವೈ ಡಿವೈಡ್ ಬೈ ಎನ್ ಅಂದರೆ 550 ಡಿವೈಡ್ ಬೈ 5 110 ಬರುತ್ತೆ. ಇಲ್ಲಿ ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ, -20 ಇದೆ. ಎಕ್ಸ್ ಸ್ಕ್ವೇರ್ ಎಷ್ಟಿದೆ, 10 ಇದೆ. ಇದೆಷ್ಟು ಬರುತ್ತೆ, -2 ಬಂತು ನೋಡಿ. ಕೆಲವೊಂದು ಸಲ ಇಲ್ಲಿ ವ್ಯಾಲ್ಯೂ -2 ಬರುತ್ತೆ. ಸೊ ಯು ಮಸ್ಟ್ ವೆರಿ ಕೇರ್ಫುಲ್, ಪ್ಲಸ್ಸಾ ಮೈನಸ್ಸನ್ನು ನೋಡ್ಕೊಳ್ಳಿ. ಆಮೇಲೆ ಏನು ಮಾಡ್ತೀವಿ ನಾವು, ಇಲ್ಲಿ ಈ ಥರ ಏನೋ ಎ ವ್ಯಾಲ್ಯೂ 110 ಇದೆ, ಪ್ಲಸ್ -2 ಇಸ್ ಎ ಬಿ ವ್ಯಾಲ್ಯೂ. ಅಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, -2 ನೋಡಿ. ಇಲ್ಲೇನಾಯಿತು, -2 ಪ್ಲಸ್ 4 ಆಯಿತು. ಸೊ 110 ಪ್ಲಸ್ 4 114. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇಲ್ಲಿ ಮೈನಸ್ ಮಾಡ್ತಾ ಬಂದಿದ್ವಿ, ಇಲ್ಲಿ ಪ್ಲಸ್ ಆಗುತ್ತೆ. ಅದೇ ರೀತಿ 110 ಪ್ಲಸ್ ಇಲ್ಲಿ -2 ಇಂಟು -1 ಇಲ್ಲಿ +2 ಆಯಿತು. ಸೊ 112. ಈ ಥರ ಇಲ್ಲೇನಾಯಿತು ನೋಡಿ, 110 ಪ್ಲಸ್ -2 ಇಂಟು 1 ಇಲ್ಲಿ -2 ಆಯಿತು. ಪ್ಲಸ್ ಇಂಟು ಮೈನಸ್ ಬಂತು. 110ನಲ್ಲಿ -2 ಲೆಸ್ ಮಾಡ್ತೀವಿ, ಇಲ್ಲಿ ಕಡಿಮೆ ಆಯ್ತು. ಇಲ್ಲಿ ಆ್ಯಡ್ ಮಾಡ್ತೀವಿ, ಲೆಸ್ ಮಾಡ್ತೀವಿ ಬೇಸ್ಡ್ ಆನ್ ದ ಪ್ಲಸ್ ಆರ್ ಮೈನಸ್. ಇದೆಲ್ಲ ಏನಾಗುತ್ತೆ, ಟ್ರೆಂಡ್ ವ್ಯಾಲ್ಯೂ. ಇದು ನಂತರ ನೋಡಿ ಒಂದು ಸಬ್ ಕ್ವಶನ್ ಇದೆ ಇಲ್ಲಿ, y ಮೈನಸ್ ವೈ ಸಿ ಮಸ್ಟ್ ಬಿ ಈಕ್ವಲ್ ಟು 0 ಅಂತ. ಇಲ್ಲಿ y ಅಂದರೆ ಏನು, ಇಲ್ಲಿದೆಲ್ಲ ಇದು 100. 100ಅಲ್ಲಿ ವೈ ಸಿ ಅಂದರೆ ಏನು, 114. ಡಿಫ್ರೆನ್ಸ್ ಎಷ್ಟು, -14. ನೆಕ್ಸ್ಟ್ ನೋಡಿ, ಇಲ್ಲಿ 120 ಇದೆ, 120 - 112 8. ಈ ಥರ ಎಲ್ಲ ವೈನಲ್ಲಿ ವೈ ಸಿ ವ್ಯಾಲ್ಯೂನ ಇದು ನೀವು ಡಿಡಕ್ಟ್ ಮಾಡಿದಾಗ ಇಲ್ಲಿ ಟೋಟಲ್ ಪ್ಲಸ್ ವ್ಯಾಲ್ಯೂ ಮತ್ತು ಟೋಟಲ್ ಮೈನಸ್ ವ್ಯಾಲ್ಯೂ ಅದು ನೀವು ಇದು ಮಾಡಿದಾಗ ಇಲ್ಲಿ 0 ಬರುತ್ತೆ. ಅದನ್ನು ನೀವು ಪ್ರೂವ್ ಮಾಡಬೇಕು. ಇದ್ರ ಜೊತೆ ಇನ್ನೊಂದು ಕ್ವಶನ್ ಇದೆ, ಏನು ಪ್ರಿಡಿಕ್ಟ್ ಮಾಡಬೇಕು ನೋಡಿ. ಪ್ರಿಡಿಕ್ಷನ್ ಆಫ್ ದ ಸೇಲ್ಸ್ ಫಾರ್ ದ ಇಯರ್ 2021ಗೆ ನೀವು ಪ್ರಿಡಿಕ್ಟ್ ಮಾಡಿ. ಇಲ್ಲಿ ಲಾಸ್ಟ್ ಇಯರ್ ಎಷ್ಟಾಗಿದೆ, 2018 ನೋಡಿ. 2018ಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ದಿಸ್ ಇಸ್ ಎಕ್ಸ್ ಕಾಲಮ್, ಎಕ್ಸ್ ವ್ಯಾಲ್ಯೂ ಇಸ್ 2. 2019ಗೆ 3, 2020ಗೆ 4, 2021ಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 2021ಗೆ 5 ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎ ವ್ಯಾಲ್ಯೂ ಇಸ್ 110 ಪ್ಲಸ್ ಬಿ ವ್ಯಾಲ್ಯೂ ಇಸ್ -2, ಎಕ್ಸ್ ವ್ಯಾಲ್ಯೂ ವಿಲ್ ಬಿ 5 ಆಗುತ್ತೆ. ಸೊ ನೀವು ಬೇಕಾದರೆ ಒಂದು ರಫ್ ಶೀಟಲ್ಲಿ ಬರ್ಕೊಂಡು ಇದನ್ನು ಡಿಟರ್ಮೈನ್ ಮಾಡ್ಕೋಬೇಕು. ಸೊ 110 ಪ್ಲಸ್ ಇಲ್ಲಿ -2 ಇಂಟು 5 -10 ಆಯಿತು. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ದೇರ್ಫೋರ್ 110 - 10 ಈಕ್ವಲ್ಸ್ 100 ಆಯಿತು. ಸೊ ದಿಸ್ ಇಸ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ದ ಸಬ್ ಕ್ವಶನ್. ಇದು ಸಬ್ ಕ್ವಶನ್ ಇದ್ದರೆ ಮಾತ್ರ ಮಾಡಿ. ಆಮೇಲೆ ಗ್ರಾಫ್ ಕೇಳಿದರೆ ಗ್ರಾಫ್ ಮಾಡಿ, ಗ್ರಾಫ್ ಕೇಳಿಲ್ಲ ಅಂದರೆ ಬೇಕಾಗಿಲ್ಲ. ಈ ಥರ ಒಂದು ಕಾಲಮ್ ಎಷ್ಟಾಗುತ್ತೆ ಇಲ್ಲಿ ನೋಡಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಅಷ್ಟೇ ಆ್ಯಡ್ ನಂಬರ್ ಇದೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಡ್ ನಂಬರಲ್ಲಿ ಏನು ಮಾಡ್ತೀರಿ, ಮಿಡ್ಲ್ ಇಯರ್ ಯಾವುದು 2016 0 -2 -2 -1 -2 -3 +1 +2 +3. ಇದು ಸೇಮ್ ಏನಂದರೆ ಇಲ್ಲಿ ಎಕ್ಸ್ ವೈ ಕಾಲಮ್, ಎಕ್ಸ್ ಸ್ಕ್ವೇರ್, ವೈ ಸಿ ಕಾಲಮ್ ಸೇಮ್ ಪ್ಯಾಟರ್ನ್ ಇದೆ. ಗ್ರಾಫ್ ವರ್ಕ್ ಇದೆ, ಆಮೇಲೆ ಮತ್ತೆ ಪ್ರಿಡಿಕ್ಷನ್ ಇದೆ. ನೀವು ವರ್ಕೌಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಅಂದರೆ ಇದು ನೋಡಿ, ಈವನ್ ನಂಬರ್ ಬಂದಾಗ ಯಾವ ರೀತಿ ಅಂತ. ಇಲ್ಲಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ನೋಡಿ, 1 2 3 4 5 6 7 8 ಇಯರ್ಸ್ ಇದೆ. 8 ಇಯರ್ಸ್ ಕೊಟ್ಟಾಗ ನೋಡಿ, ಇಲ್ಲಿ ಇಯರ್ ಕಾಲಮ್ ತೊಗೊಂಡ್ರಿ, ಗಿವನ್ ವ್ಯಾಲ್ಯೂ ತೊಗೊಂಡ್ರಿ, ಹೌದಾ. 8 ಇಯರ್ಸ್ ಕೊಟ್ಟಾಗ ಯು ಕೆನಾಟ್ ಫೈಂಡ್ ಔಟ್ ದ ಮಿಡ್ಲ್ ಇಯರ್. ಮಿಡ್ಲ್ ಇಯರ್ ಬರೋಲ್ಲ. ಅವಾಗ ಏನು ಮಾಡ್ತೀರಿ, ಈ 2014 2015 ಆ್ಯಡ್ ಮಾಡಿ /2 ಮಾಡ್ತೀರಿ. ಆವ್ರೇಜ್ ಎಷ್ಟು ಬರುತ್ತೆ, ಇಲ್ಲಿ ನೋಡಿ 2014.5 ಬಂತು. ಸೊ 2014.5 ಅಂದರೆ ಈ 2014ನಲ್ಲಿ ಇದನ್ನು ಕಳೀರಿ, 2014.5 ಕಳೆದ್ರೆ ಎಷ್ಟು ಬರುತ್ತೆ, -0.5. ಅದೇ ರೀತಿ 2013ನಲ್ಲಿ ಕಳೀರಿ, -1.5, ಇಲ್ಲಿ -2.5 ಅಂದರೆ ಇಲ್ಲಿ 0 ಬದಲು ಏನು ಮಾಡ್ತೀವಿ, -0.5 -1.5 -2.5 -3.5. ಇನ್ ದ ಸೇಮ್ ಮ್ಯಾನರ್ ಇಲ್ಲಿ +0. ನೋಡಿ 2015ನಲ್ಲಿ ಇದನ್ನು ಕಳೀರಿ, 2014.5 ಕಳೆದ್ರೆ 0.5 + 1.5 2.5 3.5. ಸೊ ಈವನ್ ನಂಬರ್ ಇದ್ದಾಗ ಈ ಥರ ನೀವು ಮಾಡಬೇಕು. ಆಮೇಲೆ ಸ್ಕ್ವೇರ್ ಮಾಡಿ, ಇದೆಲ್ಲ ಮಿಕ್ಕಿದ್ದೆಲ್ಲ ಸೇಮ್. ಎಕ್ಸ್ ಕಾಲ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ನೀವು ಇದನ್ನು ಕೇರ್ಫುಲ್ಲಾಗಿ ಪ್ರಿಪೇರ್ ಮಾಡಬೇಕು. ಈವನ್ ನಂಬರ್ ಇದ್ದಾಗ. ಆ್ಯಡ್ ನಂಬರ್ ಇದ್ದಾಗ ಮಿಡ್ಲ್ ಇಯರ್ ಇಸ್ ಟೇಕನ್ ಆಸ್ 0. ಬಟ್ ಇಲ್ಲಿ ಆವ್ರೇಜ್ ಮಾಡಿ ಈ ಥರ ಮಾಡ್ತೀವಿ.
ಆಮೇಲೆ ಎಕ್ಸ್ ವೈ ಕಾಲಮು, ವೈ ಸಿ ಕಾಲಮು ಇವೆಲ್ಲ ಸೇಮ್, ಹೌ ಎಕ್ಸ್ಪ್ಲೇನ್. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡಿ, ನೀವು ವೈ ಸಿ ಕಾಲಮ್ಮು ಇಲ್ಲಿ ನಿಮಗೆ ಭಾಳ ಕ್ಲಮ್ಸಿ ಅನಿಸಿದ್ರೆ ಸಪ್ರೇಟಾಗಿ ತೋರಿಸ್ಬೋದು. ನಿಮಗೆ ಪ್ಲಸ್ ಮೈನಸ್ ಸ್ವಲ್ಪ ಡೀಟೇಲಾಗಿ ಬರೆದಿದ್ದೀನಿ ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಸಪ್ರೇಟಾಗೆ ನೀವು ಕ್ಯಾಲ್ಕುಲೇಷನ್ ತೋರಿಸಿ ಆಮೇಲೆ ಈ ಫೈನಲ್ ವ್ಯಾಲ್ಯೂ ಇದೆಯಲ್ಲ, ಈ ಫೈನಲ್ ವ್ಯಾಲ್ಯೂನ ಇಲ್ಲಿ ತೊಗೊಳ್ಳಿ ವೈ ಸಿ ಕಾಲಮಲ್ಲಿ. ಈಗ ಡೆಸಿಮಲ್ಸು ಅಪ್ ಟು ನೀವು 2 ಡೆಸಿಮಲ್ಸು 3 ಡೆಸಿಮಲ್ಸ್ ತೊಗೋಬೋದು. ಎಕ್ಸಾಕ್ಟ್ ವ್ಯಾಲ್ಯೂ ಬೇಕು ಅಂದರೆ ಈ ಥರ ನೀವು ಡೆಸಿಮಲ್ಸು ತೋರಿಸ್ಬೋದು. ಸೊ ಸಪ್ರೇಟಾಗಿ ತೋರಿಸಿ ಆಮೇಲೆ 10 ವ್ಯಾಲ್ಯೂ ತೋರಿಸ್ಬೋದು. ಆಮೇಲೆ ಈ ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ, ಇಲ್ಲಿ ಏನು ಸಬ್ ಕ್ವಶನ್ ಕೇಳಿಲ್ಲ. ಸೊ ಇಲ್ಲಿ ಈವನ್ ನಂಬರ್ ಇದ್ದಾಗ ಇದು ಎಷ್ಟು 8 ಇಯರ್ಸ್ ಇದ್ದಾಗ. ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಇದು ಅಷ್ಟೇ ಈವನ್ ನಂಬರು, ಆದರೆ ಇಲ್ಲಿ ಎಷ್ಟು ಇಯರ್ಸ್ ಇದೆ, 6 ಇಯರ್ಸ್ ಇದೆ. 2013, 14, 15, 16, 17, 18. ಈ 6 ಇಯರ್ಸ್ ಇದ್ದಾಗ ನಾವೇನು ಮಾಡ್ತೀವಿ, 2015, 16 ತೊಗೋತೀವಿ. ಅವರೇಜ್ ತೊಗೊಂಡು ಎಷ್ಟಾಗುತ್ತೆ, 2015.5 ಬರುತ್ತೆ. ಸೊ ಇಲ್ಲಿ ನೋಡಿ -0.5, -1.5, -2.5. ಅದೇ ರೀತಿ +0.5, 1.5, 2.5. ಈ ಮೈನಸ್ ಟೋಟ್ಲು ಪ್ಲಸ್ ಟೋಟ್ಲು ನೀವು ಆ್ಯಡ್ ಮಾಡಿದಾಗ ದ ಫೈನಲ್ ರಿಸಲ್ಟ್ ಮಸ್ಟ್ ಬಿ 0. ನೋಡಿ ಇಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಅದನ್ನು ನಾವು ಸಿಗ್ಮಾ ಎಕ್ಸ್ ಮಸ್ಟ್ ಬಿ 0 ಐದರ್ ಇನ್ ದಿ ಆಡ್ ನಂಬರ್ ಆಫ್ ಇಯರ್ಸ್ ಆರ್ ಈವನ್ ನಂಬರ್ ಆಫ್ ಇಯರ್ಸ್. ಅದೊಂದು ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಪ್ರಾಬ್ಲಮ್ ನೋಡಿದ ತಕ್ಷಣ ಯು ಹ್ಯಾವ್ ಟು ಥಿಂಕ್ ದಟ್ ಈಸ್ ಇಟ್ ಅ ಈವನ್ ನಂಬರ್ ಪ್ರಾಬ್ಲಮ್ ಆರ್ ಆಡ್ ನಂಬರ್ ಪ್ರಾಬ್ಲಮ್ ಅಂತ ನೋಡ್ಕೊಳ್ಳಿ. ಇದು ಬಂದೇ ಬರುತ್ತೆ, ಇಷ್ಟಲ್ಲೇ ಬರುತ್ತೆ ನಿಮ್ಮ ಪ್ರಾಬ್ಲಮ್ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ. ಇದ್ರ ಬಿಟ್ಟರೆ ಇನ್ನೇನು ಬರಲ್ಲ. ಸಬ್ ಕ್ವಶನ್ ಏನು, ಇಲ್ಲಿ ನೋಡಿ ಸಬ್ ಕ್ವಶನ್ ಇದೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾಡ್ತೀವಿ, ವೈ ಸಿ ಈಕ್ವಲ್ಸ್ ಇದನ್ನೆಲ್ಲ ಇಲ್ಲೇ ತೋರಿಸಿದ್ದೀನಿ. ಸಬ್ ಕ್ವಶನ್ ಏನು, ವೈ ಮೈನಸ್ ವೈ ಸಿ ಈಕ್ವಲ್ಸ್ 0 ಇದು ಇದ್ದರೆ ಮಾತ್ರ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಪ್ರೂವ್ ದಟ್ ಅಂತಿದೆ, ಪ್ರೂವ್ ದಟ್ ಸಿಗ್ಮಾ ವೈ ಮೈನಸ್ ವೈ ಸಿ ಈಕ್ವಲ್ 0. ಅದೇ ರೀತಿ ಗ್ರಾಫ್ ವರ್ಕ್ ಕೇಳಿದರೆ ಗ್ರಾಫ್ ವರ್ಕ್ ತೋರಿಸಿ. ಇಲ್ಲಿ ಎಸ್ಟಿಮೇಷನ್ ಏನು ಕ್ವಶನ್ ಇಲ್ಲ, ಅದೇನು ಬೇಕಾಗಿಲ್ಲ. ದೇರ್ ಫೋರ್ ಬೇಸ್ಡ್ ಆನ್ ದ ಕ್ವಶನ್ಸ್ ನೀವು ವರ್ಕೌಟ್ ಮಾಡಬೇಕು. ಗ್ರಾಫ್ ವರ್ಕು ಅಷ್ಟೇ, ಇಲ್ಲಿ ಇಯರ್ ತೋರಿಸ್ತೀರಿ. ಇಲ್ಲಿ ನೋಡಿ, ಇಲ್ಲಿ ವೈ ಕಾಲಮಲ್ಲಿ ಮಿನಿಮಮ್ ಎಷ್ಟಿದೆ, 1 ಇದೆ, ಮ್ಯಾಕ್ಸಿಮಮ್ 10 ಇದೆ. ಸೊ 1 to 10 ಕವರ್ ಆಗಬೇಕು. ಆ ಥರ 2, 4, 6, 8, 10 ನಿಮಗೆ ಬಿಟ್ಟಿದ್ದದು. ಇದು ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಹೋಗುತ್ತೆ, ಇದೇ ಥರ ಮಾಡಬೇಕು ಅಂತೇನಿಲ್ಲ. ಬಟ್ ಸ್ಪೇಸ್ಗೆ ಆ ಶೀಟ್ ಇದೆಯಲ್ಲ ಅದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ನೀವು 0 to x 0 to y ಎರಡು ಈಕ್ವಲಾಗಿ ಬರಬೇಕು. ಒಂದು ದೊಡ್ಡ ಲೈನ್ ಆಗೋದು, ಒಂದು ಶಾರ್ಟ್ ಲೈನ್ ಆಗೋದು ಅಷ್ಟು ಇಟ್ಸ್ ನಾಟ್ ಅಟ್ರಾಕ್ಟಿವ್. ಆಮೇಲೆ ಆ್ಯಕ್ಚುಯಲ್ ಡೇಟಾ ಅಂದರೆ ವೈ ಕಾಲಮ್ನ ತೋರಿಸ್ಬೇಕು. ಆಮೇಲೆ ಲಾಸ್ಟ್ ಯಾವುದು ಟ್ರೆಂಡ್ ವ್ಯಾಲ್ಯೂಸ್, ಈ ಟ್ರೆಂಡ್ ವ್ಯಾಲ್ಯೂಸ್ನ ತೋರಿಸ್ಬೇಕಾಗತ್ತೆ. ಆಮೇಲೆ ಎಲ್ಲ ಕ್ಲಿಯರಾಗಿ ಡೀಟೇಲ್ಸ್ ಬರಬೇಕು, ಹೆಡ್ಡಿಂಗು, ಸ್ಕೇಲು, 0 to x ಅಂದರೆ ಏನು, 0 to y. ವೈಯಲ್ಲಿ ಏನೂ ಇಲ್ಲ ಅಂದರೆ ಜಸ್ಟ್ ವೈ ಅಂತ ಬರೀರಿ, ವೈ ವೇರಿಯೇಬಲ್ ಅಂತ ಬರಿಬೋದು. ಸೊ ಈ ಥರ ಎಲ್ಲ ನಿಮಗೆ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ 2 ಟೈಪ್ ಇದೆ. ಒಂದು ಆ್ಯಡ್ ನಂಬರ್ ಆಫ್ ಇಯರ್ಸ್ ಅಂದರೆ 5 ಇಯರ್ಸ್, 7 ಇಯರ್ಸ್, 9 ಇಯರ್ಸ್ ಈ ಥರ ಕೊಡ್ತಾರೆ. ಈವನ್ ಬಂದಾಗ ಇಟ್ ಮೇ ಬಿ ಲೈಕ್ 4 ಇಯರ್ಸ್, 6 ಇಯರ್ಸ್ ಆರ್ 8 ಇಯರ್ಸ್. 4 ಇಯರ್ಸ್ ಸಾಮಾನ್ಯ ಕೊಡಲ್ಲ, 6 ಇಯರ್ಸ್ ಅಥವಾ 8 ಇಯರ್ಸ್. ಅಲ್ಲಿ ಆ್ಯಡ್ ನಂಬರ್ ಬಂದಾಗ 5 ಅಥವಾ 7, 9 ಕೊಡಲ್ಲ, ಈ ಥರ. ಸಿ ದಟ್ ಸಬ್ ಕ್ವಶನ್ಸ್ ಗ್ರಾಫ್ ವರ್ಕ್ ಕೇಳಿದಾರ, ಎಸ್ಟಿಮೇಷನ್ ಕೇಳಿದಾರ, ಎಲ್ಲ ಇದೇ ರೀತಿ ಇರುತ್ತೆ ನೋಡಿ. ಟೈಮ್ ಸೀರೀಸಲ್ಲಿ ನಿಮಗೆ ಕೆಲವೊಂದು ಸಲ ಮೂವಿಂಗ್ ಆವ್ರೇಜಸ್ಸು 5 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ, ಅಥವಾ 10 ಮಾರ್ಕ್ಸ್ ಬರ್ಬೋದು. ಲೀಸ್ಟ್ ಸ್ಕ್ವೇರ್ಸ್ ನಾರ್ಮಲಿ ಫಾರ್ 10 ಮಾರ್ಕ್ಸ್, ಇಟ್ ಕೆನಾಟ್ ಬಿ ಆಸ್ಕ್ಡ್ ಫಾರ್ 15 ಮಾರ್ಕ್ಸ್. ಆಮೇಲೆ ಥಿಯರಿ ಪಾರ್ಟು ಇದರಲ್ಲಿ ಇದೆ, ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ಯಾವುದು ಮೀನಿಂಗ್ ಆಫ್ ಟೈಮ್ ಸೀರೀಸ್ ಆಗಲಿ, ಯೂಸಸ್ ಕೇಳ್ಬೋದು 5 ಮಾರ್ಕ್ಸ್ಗೆ. ಕಾಂಪೋನೆಂಟ್ಸ್ ನಿಮಗೆ 5 ಮಾರ್ಕ್ಸ್ ಕೇಳ್ಬೋದು. ಜಸ್ಟ್ 2 ಮಾರ್ಕ್ಸ್ಗೆ ಕಾಂಪೋನೆಂಟ್ಸ್ ಕೇಳಿದ್ರೆ ಜಸ್ಟ್ ರೈಟ್ ದ ಪಾಯಿಂಟ್ಸ್ ಓನ್ಲಿ, 4 ಕಾಂಪೋನೆಂಟ್ ಪಾಯಿಂಟ್ಸ್ ಬರೀಬೇಕು. 5 ಮಾರ್ಕ್ಸ್ ಆದರೆ ವಿತ್ ಎಕ್ಸ್ಪ್ಲನೇಷನ್. ಈ ಥರ ನೋಡ್ಕೊಳ್ಳಿ. ದಿಸ್ ಇಸ್ ಅಬೌಟ್ ದ ಟೈಮ್ ಸೀರೀಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.